ಓ ಯಾವಾಗ ಬಂದ್ರವ ಪಿಕ್ಚರಿಂದವ ನಾವು ಆರೆ ಬಂದು 10 ನಿಮಿಷ ಆಯ್ತು ಕಣವ ಎಲ್ಲೋಗಿದೆ ಅಯ್ಯೋ ಮನೇಲಿ ನೀರು ಕುಡಿಯೋಕೊಂತ ತೊಟ್ಟು ಇಲ್ಲ ಕಣ್ಮಗ ಅಡುಗೆ ಮಾಡಿದೆ ಉಂಜೈತಲ್ಲ ಕೂದ್ಬಿಟ್ಟು ಸಾರು ಮಾಡ್ದನ ಸಾರು ಮಾಡೀನಿ ಊಟಕ್ಕೆ ನೀರೇ ಇಲ್ಲ ಅದಕ್ಕೆ ಇವಳು ಜಾನ್ಕಾಕೊಂಡು ಸೊಸೆ ತಾವು ಒಂಚೂರಿಗೆ ನೀರ ಕುಡಿಯೋಕೆ ಕೊಡವ ಇಲ್ಲಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೀನಿ ಕೊಡಿಲ್ ಚೌರ್ಗೆ ಉಯಿಸ್ಕೊ ಬರ್ತೀನಿ ಹೋಯ್ತು ನೀನು ಅಳಿಮಯ್ಯ ಬೋರ್ವೆಲಲ್ಲಿ ತತ್ತೀನಿ ಅಂದ್ಬಿಟ್ಟು ಅಯ್ಯೋ ಡೇ ಏನು ಮಾಡಕವ ಯಾಕೆ ಕಳ್ಸಕ್ಕೆ ಹೋಗಿದ್ದೆ ಪಪ್ಪ ಆಯ್ತು ಹೋಗವ ಬೇಡ ಯಾಕವ ಕಳಿಸ್ತೆ ಕುಡಿಯಕ್ಕೆ ನೀರಿಲ್ದನೇ ಹೊಟ್ಟೆ ಸಿಹಿ ಅಂತಿದ್ರು ನೀರಿಲ್ಲ ಕಣ್ರಿ ಅವದೆಲ್ಲ ಹೋಗದೆ ಅಂದೆ ಚೌರ್ಗೆ ತಗೊಂಡು ಹೋದ್ರು ಇಡ್ಕೊ ಬರ್ತೀನಿ ಅಂದ್ಬಿಟ್ಟು ಎಲ್ಲದೇ ಬೋರ್ವೆಲ್ ಅಂತ ಕೇಳಿದ್ರು ಅಲ್ಲಿ ಸ್ಕೂಲ್ ತವದೆ ಅಂದೆ ಅದಕ್ಕೆ ಸರಿ ಮತ್ತೆ ಬರ್ತೀನಿ ತಡೀಲಿ ನೀರು ಇಟ್ಕೊಂಡು ಅನ್ಕೊಂಡು ತಕ ಹೋದ್ರು ಕರವ ಅಯ್ಯೋ ಕತೆ ಯಾರು ಏನನ್ನ ಕಿಲ್ವವ ಅಯ್ಯೋ ಕತೆ ಕಂತ ಹೋಗತ್ತಾಗಿ ನೋಡ್ತೀನಿ ತಾಡು ಮತ್ತೆ ಅಷ್ಟು ದೂರ ಹೋಯ್ತೀನಿ ಬರ್ತಾರೆ ಬವ್ವ ತಕ ಬರ್ತಾರೆ ಬಾ ಏನು ಅನ್ಕೊಳಕ್ಕೆ ನೋಡು ನಮ್ಮ ಅತ್ತೆ ಮನೆ ಕುಡಿಯಕ್ಕೆ ನೀರು ಗೊತ್ತಿಲ್ಲ ಅನ್ಕೊಳಕ್ಕುನೇ ಅವ್ರನ್ನ ಕಳಿಸಿದ್ಯಲ್ಲ ಎಷ್ಟೊತ್ತಾದ್ರು ಬರೋದು ಅನ್ಕೊಂಡು ನಾನು ತಡಾಡ್ಸ್ಬಿಟ್ಟೆ ಕಣ್ಣೆ ಮಗ ಹೋಗತ್ತಾಗ ಹೊಟ್ಟೆ ಹೊರದು ಬೆಂಕಿ ಆಯ್ತು ನನಗೆ ಏನಿಲ್ಲ ಬಿಡವ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡು ತಗೊಬರಕ್ಕೆ ಹೋಗವ್ರೆ ಸುಮ್ಕಿರು ಸರಿ ನೋಡ್ತೀನಿ ತಾಡಿಗೆ ಗಂಟೆ ಹೋಯ್ತೀನಿ ಎವಿ ಎವಿ ಇದೇನವ್ವ ಎಡ್ತಿ ಕಾಂಡ ಹೋದ ನನಗೆ ಆಡ್ತಿದ್ದ ಅವ್ಳು ಕಂಡ್ರೆ ಆಗ್ದ ಹೋದ ನನಗೆ ಆಡ್ತಿದ್ದ ಈಗ ನೋಡು ಯಾವ ಮಟ್ಟಿಗೆ ನೀರು ಹಿಡಿಯೋ ಮಟ್ಟಿಗೆ ಬದಲಾಯಿಸ್ಬಿಟ್ಲಲ್ಲ ಹೂವ ಮಿಟ್ಕೂರಿ ರುಕ್ಮಿಣಿ ರುಕ್ಮಿಣಿ ಅಮ್ಮ ಏನು ಅಯ್ಯೋ ಇಲ್ಲೇನಂದಿಯೇ ಅಲ್ಲಿ ನೋಡು ಇದೇನಮ್ಮ ಎಡ್ತಿ ಗುಲಾಮ ಕುಂತವನೆ ಮತ್ತೆ ಇಬ್ರು ಒಂದೇ ಇಲ್ಲ ಅಳಿಮಯ್ಯ ಬಂದೇ ಇಲ್ಲ ಅಂತ ಹೇಳ್ತಿದೆ ಕಾಣೆ ಕಣವ್ವ ಗಂಡ ಇಲ್ಲ ಬಿಟ್ಟು ಹೊಂಟೋಗನಿ ಅಂತವ ಎಲ್ಲರೂ ನಮ್ಮ ಮನೆ ಸುತ್ತಲವರೆಲ್ಲ ಮಾತಾಡ್ತಿದ್ರು ಈಗ ನೋಡಲ್ಲಿ ನೀರು ಇಟ್ಕೊ ಬೊತ್ತ ಕುಂತವನೆ ಕೇಳು ಕೇಳು ಓ ಚಂದಾಗಿದೀಯಪ್ಪ ಹಾ ಅಜ್ಜಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಓ ಯಾರು ಅಂತ ಗೊತ್ತಾಯ್ತು ಸಾವುಕಾರಪ್ಪನಿಗೆ ಯಾರು ಅಂತ ಪತ್ತೆ ಮಾಡ್ದಪ್ಪ ಇಲ್ವಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ನೀವು ಅಯ್ಯೋ ಬಾಳೂರಲ್ವಾ ಬಾಳೂರ್ನೆಲ್ಲ ಮಾರ್ತು ಬಿಡ್ತೀಯ ಬಿಡು ನಾನು ಬಂದಿತ್ತಿಲ್ವಪ್ಪ ನಿಮ್ಮ ಮದುವೆ ಬಂದೀವ್ನಿ ಕಾರ್ನಾರ್ಗೆ ಬಂದೀವ್ನಿ ಶಾಸ್ತ್ರಕ್ಕೆ ಬಂದೀವ್ನಿ ಎಲ್ಲ ತಕ್ಕು ಮಾತು ಕತ್ಕೆಲ್ಲ ನಾನು ಬಂದಿತ್ತಿಲ್ವಾ ನಿಮ್ಮ ಅತ್ತೆಯರ ಜೊತೆ ಓ ಅಜ್ಜಿ ಓ ನೆನಪಿದೆ ಸ್ವಲ್ಪ ಮರ್ತೋಗಿತ್ತು ವಾಸ್ತಾಗ ಮದುವೆ ಆಗಿದೆಯೇ ಇನ್ನೇನಪ್ಪ ಇನ್ನೇನು ಮರ್ತೋಗ್ದಾನೆ ಮುದ್ಕಿರೆಲ್ಲ ಮರ್ತೋಯ್ತಾರೆ ಹುಡುಗಿರೆಲ್ಲ ನೆನಪತ್ತಾರೆ ನಿನಗೆ ಅಜ್ಜಿ ಏನು ತುಂಬ ತಮಾಷೆಯಾಗಿ ಮಾತಾಡ್ತೀರಾ ಏನಿದ್ ನಿನ್ನ ಅವಸ್ಥೆ ಯಾಕಪ್ಪ ಅದಾ ಮನೇಲಿ ನೀರಿರ್ಲಿಲ್ಲ ಅದಕ್ಕೇನೆ ಬೋರ್ವೆಲ್ಗೆ ಹೋಗಿ ನೀರು ತಗೊಂಡು ಹೋಗ್ತಾ ಇದ್ದೀನಿ ಯಾಕಜ್ಜಿ ಓಹೋ ಪರವಾಗಿಲ್ವಲ್ಲ ಅಲ್ಲ ನಿಮ್ಮ ಅತ್ತೆಗೆ ಬುದ್ಧಿ ಬೇಡವಾ ವಾಸ್ತಾಗ ಮದುವೆ ಆಗಿರೋನ್ ಕೈಲಿ ಹಿಂಗೆಲ್ಲ ಭಂಗ ಮಾಡಿಸ್ತಾವಳಲ್ಲ ಅಳಿಮೈನ ಕೈಲಿ ಗೊತ್ತಾಗಕ್ಕಿಲ್ವಾ ಅಯ್ಯೋ ಪಾಪ ಅತ್ತೆಗೆ ಯಾಕಂತೀರಾ ಅತ್ತೆ ಗೊತ್ತೇ ಇಲ್ಲ ನಾನೇ ಬಂದಿದ್ದು ಕುಂತು ಬೇಜಾರಾಗ್ತು ಅಲ್ವಾ ಸ್ವಲ್ಪ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ ಹಾಗೇನೆ ಮನೆಗೆ ನೀರು ಆಗುತ್ತೆ ಅಲ್ವಾ ಅದಕ್ಕೇನೆ ಬಂದೆ ಪರವಾಗಿಲ್ಲ ಕಣಪ್ಪ ಏನೋ ಭಾಳ ಉಪಕಾರ ಮಾಡ್ತಾ ಇದ್ದೀಯ ಹೆಂಗೋ ಚೆಂದಾಗಿರು ಸರಿ ಅಜ್ಜಿ ನಾನು ಹೋಗ್ಬೇಕು ಹೋಗು ಹೋಗು ಏನೋ ಗಮ್ ಕೊಡ್ತದಲ್ಲ ಏನು ಮಾಡಿದಾರು ಅದಾ ನಾಟಿ ಕೋಳಿ ಸಾಂಬಾರು ಮುದ್ದೆ ಮಾಡಿದ್ದಾರೆ ನಾಟಿ ಕೋಳಿ ಸಾರ ಸರಿ ಕಣ್ಣಪ್ಪ ಸರಿ ಹೋಗು ಹೋಗು ರುಕ್ಮಿಣಿ ಸೌಮ್ಯ ನೀರು ಲೇಟ್ ಇದ್ದೀನಿ ಈ ಕಡೆ ಎಲ್ಲ ತರಬೇಕಾ ಅಯ್ಯೋ ರೀ ಏನ್ ಮಾಡಕ್ಕೆ ಅವ್ವ ಯಾಕೆ ಕಳ್ಸಿದೆ ಅಂದ್ಬಿಟ್ಟು ಬೋಯ್ತಿತ್ತು ನನಗೆ ಅಯ್ಯೋ ಪರವಾಗಿಲ್ಲ ಬಿಡು ಯಾಕೆ ಏನಂತೆ ನಿಜ ಅಮ್ಮವರು ಯಾವ ತರ ನೀರು ತರ್ತಾರೆ ತುಂಬಾ ದೂರ ಅಲ್ವಾ ತುಂಬಾ ಕಷ್ಟ ಆಗುತ್ತೆ ನಲ್ಲಿ ನೀರ್ ಬಿಟ್ರೆ ಏನ್ ತೊಂದರೆ ಐಕಿಲ್ಲ ಬಿಡ್ದ ಹೋದ್ರೆ ಅಲ್ಲಿಂದನೇ ಓದ್ಕೊಬರ್ಬೇಕು ತುಂಬಾ ದೂರ ಇದೆ ಪಾಪ ಯಾವ ತರ ಬರ್ತಾರೋ ಏನೋ ನೀರ್ನ ಅಯ್ಯೋ ಯಾಕೆ ಹೋಗಿದ್ರಿ ನೀವು ನಾನು ತತ್ತಿತ್ತಿಲ್ವ ನೀರ ಹಿಂಗ ಹೋದಾರ ಹಿಂಗೆ ನೀವು ಪರವಾಗಿಲ್ಲ ಬಿಡಿಯತ್ತೆ ಯಾಕೆ ನಾನು ತರಂಗಿಲ್ವಾ ಅಯ್ಯೋ ಹಂಗಲ್ಲ ಕಣ್ರಪ್ಪ ಪಾಪ ನೀವು 4 ದಿವಸ ನೆಮ್ಮದಿಗಿರಕ್ಕೆ ಅಂತ ಬಂದು ಹಿಂಗೆ ಕೆಲಸ ಮಾಡಿದ್ರೆ ಚಂದ್ವಾ ಯಾಕೆ ನಮ್ಮನೇಲಾದ್ರೂ ನಾನು ಮಾಡಲ್ವಾ ಕೇಳಿ ಬೇಕಾದ್ರೆ ಅಮ್ಮನ್ನ ನೀರಿಲ್ಲ ಅಂದರೆ ನೀರು ಇಟ್ಕೊಡ್ತೀನಿ ಮತ್ತು ಎಲ್ಲ ನಾನು ಕೆಲಸ ಮಾಡ್ತೀನಿ ಮತ್ತು ಬ್ಯಾಂಗ್ಳೂರಲ್ಲಿ ನಾನು ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಅಲ್ಲ ನಾವು ಇವಾಗ ರೂಮಲ್ಲಿ ಇದ್ದೀವಿ ಅಲ್ವಾ ಪಾತ್ರೆ ತೊಳೆಯೋದು ನಾನು ಅಡುಗೆ ಮಾಡ್ಕೊಳ್ಳೋದು ನಾನು ಮನೆ ಒರೆಸೋದು ನಾನು ಎಲ್ಲ ನಾನು ಮಾಡ್ತೀನಿ ಅಭ್ಯಾಸ ಇದೆಯತ್ತೆ ಆ ಥರ ಎಲ್ಲ ತಪ್ಪು ತಿಳ್ಕೊಬೇಡಿ ನೀವು ಬೇಜಾರು ಮಾಡ್ಕೋಬೇಡಿ ಆಯಿತಾ ನಮ್ಮನೇಲೇ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬೇಡಿ ನಾನು ಎಲ್ಲೂ ಮಾಡ್ಕೊಡ್ತೀನಿ ಅಮ್ಮನಿಗೂ ಕೂಡ ಸಹಾಯ ಮಾಡ್ತೀನಿ ನೀವು ಬೇರೆನಾ ಕವಿತಾ ಹೋಗವ ಹೋಗಿ ಕೊಡಗು ಕವಿತಾ ತಗೋಬಾ ತುಂಬ ಹೊಟ್ಟೆ ಸಿಗ್ತಾ ಇದೆ ನನಗೆ ಅಯ್ಯೋ ನೋಡವ್ವ ನೋಡು ಅಲ್ಲ ನಿನ್ನ ಮಗಳು ನೋಡಿದ್ರೆ ಹಂಗೆ ಅವಳೆ ಮದುವೆನೂ ಆಗಲಿಲ್ಲ ಮುಂಜಿನೂ ಆಗಲಿಲ್ಲ ನೀನು ದಾಡಾರನ್ನ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ರೆ ಇವತ್ತು ಎಷ್ಟು ಚೆನ್ನಾಗಿರೋಳು ನಿನ್ನ ಮಗಳು ನೋಡಲ್ಲಿ ನೀರು ಹೊರ್ತಾ ಕುಂತಾನಲ್ಲವ್ವ ಯಾವ ಮಟ್ಟಿಗಿದ್ದ ನೋಡು ಅಯ್ಯೋ ನಿನ್ನ ಮಗಳು ಮದುವೆ ಮಾಡಿದರೆ ಚೆನ್ನಾಗಿರ್ತಿತ್ತಿಲ್ವ ಅವ್ರ ಮನೆ ಬದುಕು ಬಾಳು ಓಸಿ ಚೆನ್ನಾಗಿಲ್ಲ ಕಣವ 10 ಎಕರೆ ಹೊಲ ಇದ್ದಾವಂತೆ 4 ಎಕರೆ ಏನೋ ಗದ್ದೆ ಇದ್ದಾವಂತೆ 2 ಎಕರೆ ತೋಟ ಎಲ್ಲ 10-15 ಎಕರೆ ಜಮೀನು ಮಡಿಕೊಂಡು ಏನು ಕೈ ಅವ್ರ ನೋಡ್ದ ಇವಳ ರಂಗಮ್ಮ ಬೀತಿ ಮೈ ತುಂಬ ಒಡವೆ ಹಾಕವಳೆ ಕಣವ ಏನು ಕೈ ತುಂಬ ಚಿನ್ನದ ಬಳೆ ಕತ್ತಿಗೆ ಇಟ್ಟಾಗಲ್ಲ ಅದೇ ಕತ್ತು ತುಂಬ ಹಾಕಳೆ ನೆಕ್ಲೇಸ ಅವ್ವ ಅಂತೆ ತಕ್ಕ ಮಾಡ್ದಾನೆ ನೀನು ದಾಡ್ ಬಿದ್ದೋದಕ್ಕಂತ ಹೋಗು
ಇವು ಇದನ್ಗೂ 80,000 ಕಂಟ್ಲು ಸಂಬಳು ಅಂತ ಕಣವ. ಹೇಳಿ ಹೇಳಿ ಹೊಟ್ಟೆ ಉರ್ಸ್ಬೇಡ ಸುಮ್ಮನಿರು. ಇನ್ನೇನು ಮಾಡಾನೆ ಗತ್ಕೆಟ್ ಮುಂಡ್ಯಾರು ಲೋಪರ್ ಮುಂಡ್ಯಾರು ಕಿತ್ತೋದ್ ಮುಂಡ್ಯಾರು. ನನ್ನ ಮಗಳು ಮದುವೆ ಮಾಡ್ತೀನಿ ಅಂದ್ಬಿಟ್ಟು ಇಲ್ದೋದೆಲ್ಲ ಚಾಡಿ ಚುಚ್ಚುವಿ ಮುರ್ದಾಕುದ್ರಲ್ಲ ನೀನಮ್ಮ ಮಾಡಾನೆ. ಇನ್ನೇನು ಮಾಡಾನೆ ಇವತ್ತು ನನ್ನ ಮಗಳೇನಾರ ಅಲ್ಲಿ ಮದುವೆ ಆಗಿದ್ರೆ ರಾಣಿ ಹಂಗಿರೋಳು ಮುಂಡೆ ದರ್ದ್ರು ಮುಂಡೆ ರಂಗಿ ಮದುವೆ ಮಾಡ್ಬೇಕಾದ್ರೆ ತನ್ನ ಮಗಳನ್ನ ಅನ್ಕೊಂಡು ನನ್ನ ಮಗಳ ಮೇಲೆ ಇಲ್ದೋದೆಲ್ಲ ನೀ ಹೇಳ್ಬಿಟ್ಟು ನನ್ನ ಮಗಳು ಮಾಡ್ಕೊಳ್ಳಿ ಅಂತ ಹೇಳಿದ್ಲಂತೆ ಗುರ್ಸಟಿ ಇವಳು ಲೋಪರ್ ಮುಂಡೆ. ಜಾನ್ಕಿ ಅಂತೆಲ್ಲ ತೋರಾಕಿದ್ದು ಇಬ್ರು ಸೇರ್ಕೊಂಡು ಆಟ ಆಡಿರೋದಕ್ಕಂತೆ ಮಾಡಮ್ಮ ಮಾಡು ಲೋಪರ್ ಮುಂಡೆರೇನ. ಥೂ ನನ್ನ ಮಗಳು ಭಾಳ ಇರೋದ್ಲಲ್ಲ ಆ ಜಾನ್ಕಿ ಅವಳು ಬಾಯಳು ಉದ್ದಾರದದ ಲೋಪರ್ ಮುಂಡೆ ಇಲ್ಲೋದಲ್ಲ ಹೇಳಿ ಅವಳೆ ಅಂತ ಹೇಳ್ಕೊಟ್ಟಿದ್ದು. ಹೋಗ್ಬಿಟ್ಟು ಹೇಳು ಅಂದ್ಬಿಟ್ಟು ಅಡ್ರೆಸ್ ಹೇಳ್ಕೊಟ್ಲಂತೆ ಅವನಿಗೆ ಅಲ್ಲಿ ಲೋಪರ್ ನನ್ನ ಮಗನಿಗೆ. ಹೋಗಿ ಹೇಳು ನಾನು ಇಷ್ಟಪಟ್ಟಿನಿ ಅಂದ್ಬಿಟ್ಟು ಯಾತಕ್ಕೂ ಹೇಳು ಅಂದ್ಬಿಟ್ಟು ಹೇಳ್ಕೊಟ್ಟಿಲ್ಲಂತೆ ಕಣಮ್ಮ. ಮುಂದೆ ದುಡ್ಡು ಕೊಟ್ಬಿಟ್ಟು ಅದಕ್ಕೆ ನನ್ನ ಮಗನ ಮೇಲೆ ಇಲ್ದೋದಲ್ಲ ಹೇಳಿದ್ದು ನನ್ನ ಮಗಳು ಅಂತೇಳೆ. ನಿನಗೆ ಗೊತ್ತಿಲ್ವಾ ನನ್ನ ಮಗಳು ಹಾಕೋದಳಲ್ಲ ಮುರ್ಕೋದಳಲ್ಲ. ನನ್ನ ಮಗಳ ಮದುವೆಗ ಅದೃಷ್ಟ ಇಲ್ಲ ನನ್ನ ಮಗನಿಗೆ. ಅದಕ್ಕೆ ಅವ್ರ ಮನೆ ನೀರು ಹೊಡ್ತಾ ಕುಂತವನಿ ಲೋಪರ್ ನನ್ನ ಮಗ. ನನ್ನ ಮಗಳನ್ನ ಕರ್ಕೊಂಡು ಸುತ್ತಿಸ್ಬಿಟ್ಟು ನೋಡಮ್ಮ ನೋಡು ಇವತ್ತು ನಿಂತಿರ್ತಾನೆ ಏನು ನಿಂತಿದ್ದೀರಿ ಎಲ್ಲ ಚೆನ್ನಾಗಿದ್ದೀರ ಅಂತ ಒಂದು ಮಾತನ್ನ ಕಂಡ್ರು ಕಾಣ್ದವ್ದನ್ನ ತಿಕ್ಕ ತಿರ್ಸ್ಕೊ ಹೋದ್ನಲ್ಲ. ನನಗೆ ಎಷ್ಟು ಪಾಪ ತಕ್ಕಿಲ್ವಮ್ಮ ಅಲ್ವ ತಾಯಿ 10 ಕಿಲ್ವ ಮತ್ತೆ ಪಾಪ. ಅಯ್ಯೋ ನನಗೆ ಪಾಪ ಹತ್ತುತ್ತದೆ ಕಣವ್ವ. ನೀನೇನಾರು ಅನ್ಕೋವ್ವ ನನಗೆ ಪಾಪ ಹತ್ತುತ್ತದೆ ಪಾಪ. ನಿನ್ನ ಈ ಪರಿಸ್ಥಿತಿಲಿ ನೋಡೋಕೆ ಹಾಕಿಲ್ಲ ಕಣವ್ವ. ನಿನ್ನ ಮನೆಗೆ ಬರಬೇಕಾದ ಅಳಿಮಯ್ಯ. ಅಯ್ಯೋ ಅವ್ವ ಓಸಿ ಅಲ್ವಂತೆ ನೆನೆ ಎಲ್ಲವ್ವ ದೊಡ್ಡ ದೊಡ್ಡ ಹಾಕ್ಬಿಟ್ರೆ ಕರ್ಸ್ಬಿಟ್ನಂತೆ ಕಣವ್ವ. ನಮ್ಮ ಮಾವ ಹುಷಾರಾಗಬೇಕು ಎಷ್ಟಾರು ಖರ್ಚಾರಿ ಅಂದಂತೆ. ಕೊನೆಗೆ 50,000 ಹಾಸ್ಪಿಟ್ಲಿಗೆ ಕಟ್ಬಿಟ್ಟು ಕರ್ಕ ಬಂದಂತೆ. 1 ರೂಪಾಯಿನೂ ಅವ್ರ ಅತ್ತೆ ಕೈಲಿ ಖರ್ಚು ಮಾಡಿಸ್ನಿಲ್ವಂತಲ್ಲ. 1 ರೂಪಾಯಿನೂ ಖರ್ಚು ಮಾಡಿಸ್ನಿಲ್ವಂತ ಅವ್ರ ಮಾವನ. ಹಾಸ್ಪಿಟ್ಲು ಖರ್ಚು ಏನು ಸಣ್ಣ ಪುಟ್ಟ ಖರ್ಚೆಲ್ಲ ನಾವೇ ವಹಿಸ್ಕೊಂಡು ನೀವೇನು ತಲೆಗೆಡ್ಸ್ಕೋಬೇಡಿ ನೀವು ಅಂದ್ಬಿಟ್ಟು ಓಸಿ ಅಲ್ವಂತೆ ಕಣವ. ಓಸಿ ಅಲ್ವಂತೆ ಮನೆ ಮಗನಂಗಿದ್ದಾನಂತೆ. ಅದಕ್ಕಮ್ಮ ಮನೆ ಮಗ ಅದನು ಅವಳು ಹೊಟ್ಟೆ ಹುಟ್ಟಿರೋ ಮಗ ಇಲ್ವಾ ಬೊತ್ತನೆ ಸೊಸಿ ಇಲ್ವಾ ಬೊತ್ತಳೆ ಯಾವತ್ತಿದ್ರು ಬರೋ ತಪ್ಪಿಸ್ಕೊಳಕ್ಕದ ಇವನು ಮಗ ಆಗಕ್ಕದ. ಆ 3 ವರ್ಷ ಸರಿಯಾಗಿದ್ದಿದ್ರೆ ಇವತ್ತು ಇವ್ರ ಮೆರೆಯಂಗಿಲ್ಲ ಗಣ್ಣು ಬೆಡ್ತುವೆ. ಏನಂದಿ ನನ್ನ ಮಗ 2 ದಿವಸ ಇಟ್ಕೊಂಡು ಹೋಗಿ ಹಾಲು ಕೂತ್ಕೊಳ್ಳೋ ಬದಲಿಗೆ ಇಲ್ಲಿ ಇದ್ದುಬಿಟ್ಟು ನಿಂದೇನು ಅಂದ್ರೆ ನಿಮ್ಮ ಅಪ್ಪಂದೇನು ಒಂದಿದ್ರೆ ಆಯ್ತಿತ್ತಿಲ್ವಾ. ಎಡ್ತಿ ಮನೆಗೆ ಹೋಗಿ ಕೂತ್ಕೊಂಡ. ಈಗ ಬಾರಿ ಥರ ಹಾಕೋ ಆಸ್ತಿ ಎಲ್ಲ ಬರ್ಸ್ಕೊಳಕಂಗೆ ಓಡಾಡೋಣ ಹೆಂಗೋ ಯಾರು ಗೊತ್ತು. ನಾನಿಲ್ವಮ್ಮ ಅದು ಸುಲಭ ಬರ್ಸ್ಕೊಟ್ಬಿಟ್ಟನ ನೋಡ್ಕೊ ಹೆಂಗೆ ಮಾಡ್ತೀನಿ ಅಂತ. ಅವರು ಬೋರ್ಬೇಕು ಕಲಿ ಆಗಲೇ ಇವ್ರು ಹತೋಟಿ ಹಾಕೋದು. ಹೇಳ್ತೀಯೇ ಮಗಳು ಮದುವೆ ಆದ್ಮೇಲೆ ನನ್ನೇ ಮಾತಾಡಿಸ್ತೇ ಇಲ್ಲ. ಆಚೆ ಮುಂಚೆಗೆ ಇಲ್ಲೆಲ್ಲಾರೆ ನಿಂತ್ಕೊಂಡ್ರೆ ಕರೆದ್ರೆ ಮಾತಾಡೋಳು ಏನು ತೇಳ್ತಾರೆ ಗಣ್ಣು ಎರ್ತವೆ ಕಲೆ. ಅವ್ವ ದೂರಂಕಾರ ಬರ್ತದೆ ಅಂದ್ಬಿಟ್ಟು ಮಗಳು ಮದುವೆ ಆಯ್ತು ಅಂತ ಈ ಥರದಲ್ಲೂ ಒಲೆ ಕಳ್ಕೊಂಡಾರ. ಅವ್ವ ನಾನು ಕಾಣೆ ಕಣವ್ವ 5 ಜನ ಹೆಣ್ಮಕ್ಳು ಮದುವೆ ಮಾಡಿ 5 ಜನ ಅಳಿ ಮೈದಿರು ಬಂದ್ರು ನಾನು ಈ ಥರ ಆಡ್ನಿಲ್ಲ ಕಲೆ. ತಿರ್ಕೆ ಮುಂಡೆ ಇನ್ನೇನು ಹಂಗೆ ಅಲ್ವಾ. ಅದೇನು ಯಾವನೋ ತಿರ್ಕೆಗೆ ಕೊಡೆ ಕೊಟ್ರೆ ಒಂದು ಮಧ್ಯ ರಾತ್ರಿ ಎದ್ದು ಕೊಡೆ ಹಿಡ್ಕೊ ಓಡಾಡ್ತೀನಂತೆ. ಹಂಗೆ ಮಾಡು ಬಂಗವ. ಅವ್ವ ನಮಗೆ ಹಾಕ್ಬೇಕು ಕಂಡವ್ರ ಮನೆ ವಿಷಯ. ಬುಟ್ಟಾಗ್ತಾಯಿ ಅವ್ರ ಮನೆ ಬಂಗ ಅವ್ರು ಏನಾರು ಮಾಡ್ಕೊಳ್ಳಿ ನಮಗೆ ಹಾಕವ್ವ. ನೀನೇನಾರು ಅನ್ಕೋ ನನಗಂತೂ ನಾನು ಒಬ್ಬರು ಸುದ್ದಿ ಮಾತಾಡೋಳು ಅಲ್ಲ ಒಬ್ಬರು ಸುದ್ದಿಗೆ ಹೋಗೋಳು ಅಲ್ಲ ಕಣವ. ಅದೇ ಹಾಕ್ಬೇಕು ಇನ್ನೊಬ್ರು ಸುದ್ದಿ ಮಾತಾಡ್ರೆ ಒಟ್ಟು ಬಟ್ಟುಗೆ ಬಂದದ ಬಿಸಾಕು ಹಂಗಂತಿದ್ಲು ಅನ್ಗಿನ್ಬಿಟ್ಟು ಕಣವ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.